ಎಲ್ರಿಗೂ ನಮಸ್ತೆ. ಶ್ರೀ ಕೃಷ್ಣಾಯ ನಮಃ. ಓಂ ಗುರುಭ್ಯೋ ನಮಃ. ಇದು ಏಕಾದಶಿ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರೋದು. ಏಕಾದಶಿ ಪೂಜೆ ತುಂಬ ಸರಳವಾಗಿ ಮಾಡಬೇಕು. ಅತಿಯಾಗಿ ಜಾಸ್ತಿ ತುಳಸಿನೆಲ್ಲ ಹಾಕಿ ಏನು ಮಾಡೋ ಹಾಗಿಲ್ಲ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದಕ್ಕೆ ಪೂಜೆ ಮಾಡ್ತಕ್ಕಂತಹ ತುಳಸಿನ ಯಾವತ್ತು ಕಿತ್ತಿ ಅದನ್ನು ತಂದು ನೀವು ಯಾವುದೇ ದೇವ್ರ ಫೋಟೋಕ್ಕೂ ಇಡಾಗಿಲ್ಲ. ಎಕ್ಸ್ಟ್ರಾ ಪಾಟಲ್ಲಿ ನೀವು ತುಳಸಿ ಹಾಕೊಂಡಿದ್ರೆ ಮಾತ್ರ ತುಳಸಿನ ನೀವು ಕಿತ್ಕೊಂಡ್ಬಂದು ನೀವು ದೇವ್ರ ಫೋಟೋಗೆ ಇಡಬೇಕು. ಏಕಾದಶಿ ದಿವಸ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಕೈ ಇಡೋ ಆಗಿಲ್ಲ, ತುಳಸಿನ ಮುಟ್ಟೋ ಆಗಿಲ್ಲ, ಅಲ್ಲಿ ತುಳಸಿನ ಕಿತ್ಕೊಂಡ್ಬರೋ ಆಗೋ ಇಲ್ಲ. ಹಿಂದಿನ ದಿವಸ ಏಕಾದಶಿ ಹಿಂದಿನ ದಿವಸ ದಶಮಿ ಇರುತ್ತೆ. ನೀವೇನಾದರೂ ನಿಮ್ಮ ಮನೆ ಪಾಟಲ್ಲಿ ಕಿತ್ಕೊಬೇಕು ಅಂದರೆ ಹಿಂದಿನ ದಿವಸನೇ ಕಿತ್ಕೊಂಡು ಅದನ್ನು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಏಕಾದಶಿ ದಿವಸ ರಾಯರಿಗೆ ನಿಮ್ಮ ಮನೇಲಿ ಇರ್ತಕ್ಕಂತಹ ಯಾವುದೇ ದೀಪ ಆಗಿರ್ಬೋದು, ಮಣ್ಣಿನ ದೀಪ ಆಗಿರ್ಬೋದು, ಇಲ್ಲ ಕಂಚಿನ ದೀಪ ಆಗಿರ್ಬೋದು, ಹಿತ್ತಾಳೆದು ಬೆಳ್ಳಿದು ಯಾವುದಲ್ಲಾದರೂ ನೀವು ದೀಪ ಹಚ್ಬೋದು. ರಾಯರಿಗೆ ಗಂಧ ಇಟ್ಟು, ರಾಯರ ಫೋಟೋಗೆ ಯಾವುದೇ ಕಾರಣಕ್ಕೂ ಕುಂಕುಮ ಇಡೋದಕ್ಕೆ ಹೋಗ್ಬಾರ್ದು. ಗಂಧ ಇಟ್ಟು ತುಳಸಿ ಹಾಕಿ ಒಂದು ಗ್ಲಾಸಲ್ಲಿ ನೀರಿಟ್ಟು ಆ ಗ್ಲಾಸ್ಗೊಂದು ಸ್ವಲ್ಪ ತುಳಸಿ ಹಾಕಿ ರಾಯರಿಗೆ ಮಣ್ಣಿನ ದೀಪ ಯಾವ್ದಾದ್ರು ದೀಪ ಇಟ್ಟು ಪೂಜೆ ಮಾಡ್ಬೋದು. ಏಕಾದಶಿ ದಿವಸ ಯಾವುದೇ ಕಾರಣಕ್ಕೂ ರಾಯರಿಗೆ ಹಾಲು ಹಣ್ಣು ನೈವೇದ್ಯ ಮಾಡೋ ಹಾಗಿಲ್ಲ. ಬರೀ ತುಳಸಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾಯ ನಮಃ. ಓಂ ಗುರುಭ್ಯೋ ನಮಃ.